ಇದು ಮಾಯೆ ಆಟ ಹೇಗಾಗತ್ತೆ? ಇಬ್ಬರು ಮಾಯೆನಲ್ಲಿದ್ದರೆ ಹೇಗಾಗತ್ತೆ? ಒಬ್ಬರು ಸತ್ಯವಾಗಿದ್ದರೆ ಅವ್ರದ್ದು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಅವ್ರಿಗೆ ಗೊತ್ತಾಗೋಗುತ್ತೆ ಇದು ಆಟ ಅಂತ. ಹೆಚ್ಚು ಜನ ಇದು ಮಾಯೆನಲ್ಲೇ ಇರೋದ್ರಿಂದ ಒಬ್ರಿಗೊಬ್ರು ಮೋಸ ಮಾಡ್ಕೊಳ್ತಾನೇ ಇರ್ತಾರೆ. ಅಗತ್ಯವನ್ನು ಪೂರೈಸಕ್ಕೆ ಹೋಗ್ತಿರುತ್ತೆ. ಅಂದರೆ ನೀಡ್ ಮೀಟ್ಸ್ ದಿ ನೀಡ್ ಅಂತ. ಇಲ್ಲಿ ಕೇಳಿ, ಕೆಲವರು ಎಷ್ಟು ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ, ಸೆಲ್ಫಿಶ್ ಆಗಿರ್ತಾರೆ ಅಂದರೆ ಎದುರುಗಡೆ ಇರೋರು ಅವ್ರಿಗಿಂತ ಜಾಸ್ತಿ ಆಗಿರ್ತಾರೆ. ಆ ಥರನೇ ಅವ್ರು ಮೀಟ್ ಮಾಡೋದು. ಅವರ ಅಪೇಕ್ಷೆಗಳನ್ನು, ಅವರ ಅವಶ್ಯಕತೆಗಳನ್ನು ಪೂರೈಸೋಕ್ಕೆ ಬೇರೆಯವ್ರನ್ನ ಉಪಯೋಗಿಸ್ಕೋತಾರೆ. ಅವರು ಕೂಡ ಇವರನ್ನು ಅದೇ ಥರನೇ ಟೈಮ್ ಬರಲಿ, ನನಗೆ ಉಪಯೋಗಿಸ್ಕೊಂಡ್ರಲ್ಲ, ನಾನು ಉಪಯೋಗಿಸ್ಕೋತೀನಿ ಅಂತ. ಅದು ಪ್ರೀತಿ ಅಲ್ವೇ ಅಲ್ಲ. ಆದರೆ ಅದು ಪ್ರೀತಿ ಥರ ಕಾಣೋ ಹಾಗೆ ಅವ್ರನ್ನ ಉಪಯೋಗಿಸ್ಕೋತಾರೆ. ಅದು ಪ್ರೀತಿ ಥರ ಕಾಣೋ ಹಾಗೆ ಇಬ್ಬರು ನಾಟಕ ಮಾಡ್ತಿರ್ತಾರೆ. ಇಬ್ಬರು ಒಬ್ರಿಗೊಬ್ರು ನಂಬಲ್ಲ. ಅದು ಪ್ರೀತಿ ಅಲ್ಲ. ಪ್ರಾರಂಭದಲ್ಲಿ ಏನೋ ಕೊಟ್ಟಿರ್ತಾರಲ್ಲ, ಅದು ಪ್ರೀತಿ ಥರ ಕಾಣುತ್ತೆ. ಯಾಕೆ ಕೊಟ್ಟಿರ್ತಾರೆ ಅಂದರೆ ತಗೊಳಕ್ಕೆ. ಇದು ಡಿಫೆನ್ಸು ಒಂಥರ, ಆಮೇಲೆ ಅವ್ರನ್ನ ಗಾರ್ಡ್ ಮಾಡೋ ಥರ, ಅವ್ರಿಗೇನಾದ್ರು ಸಹಾಯ ಮಾಡೋ ಥರ, ಅವ್ರದ್ದು ಇಷ್ಟಗಳನ್ನ ಪೂರೈಸೋ ಥರ, ಇವೆಲ್ಲ ಮ್ಯಾನಿಪ್ಯುಲೇಷನ್ ನಡೆಯುತ್ತೆ. ಅದಕ್ಕೆ ನಿಜವಾದ ಪ್ರೀತಿ ಅದನ್ನು ಡಿಫೈನ್ ಮಾಡೋಕ್ಕಾಗಲ್ಲ. ಅದು ಹೀಗೇ ಇರುತ್ತೆ, ಹೀಗೇ ಇರಬೇಕು ಅಂತಲೂ ಇಲ್ಲ. ಅದು ಯಾವುದೋ ಒಂದು ಲೆವೆಲ್ನ ದಾಟಿದ ಮೇಲೇ, ಆ ಮೋಹ ಹೋದ ಮೇಲೆ ಅದು ಪ್ರಾರಂಭವಾಗುತ್ತಲ್ಲ, ಅದನ್ನು ಅನುಭವಿಸೇ ತಿಳ್ಕೋಬೇಕು.